ವೀಕ್ಷಕರೇ, ಇತ್ತೀಚೆಗಂತೂ ಹ್ಯಾಕ್ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೋ ಅವರು ತಮ್ಮ ಚಾನೆಲ್ನ ಅತ್ಯಂತ ಸೆಕ್ಯೂರ್ ಆಗಿ ಇಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರು ಸ್ಕ್ಯಾಮ್ ಮಾಡ್ತಾ ಇದಾರೋ ಅವ್ರ ಕೈಗೆ ಈಸಿಯಾಗಿ ಜುಟ್ಟು ಹೋಗ್ಬಿಡುತ್ತೆ. ಒಂದು ಸಾರಿ ಯೂಟ್ಯೂಬರ್ ಜುಟ್ಟು ಅವ್ರ ಕೈಗೆ ಹೋದ್ರೆ, ಏನಾದ್ರೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ ಇದ್ದ ದುಡ್ಡೆಲ್ಲ ಅಲ್ಗೊಟ್ಟೋಗುತ್ತೆ. ಜೊತೆಗೆ ಮಾನಿಟೈಸೇಷನ್ ಆದಾಗ ಒಂದು ಕೇರ್ಫುಲ್ ಆಗಿ ನೋಡ್ಬೇಕು ಅಂದ್ರೆ ಅಕೌಂಟ್ ಲಿಂಕ್ ಆಗಿರುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಆ ನಂತರದಲ್ಲಿ ಏನಾದ್ರೂ ಇಲ್ಲ ನಮ್ದು ಇನ್ನು ಮಾನಿಟೈಸೇಷನ್ ಆಗಿಲ್ಲ, ಆದ್ರೆ ನಾನು ಯೂಟ್ಯೂಬ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂಸ್ ಇದೆ, ಇನ್ನೇನ್ ಮಾನಿಟೈಸೇಷನ್ ಆಗುತ್ತೆ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ, ಅಂತಹ ಸಂದರ್ಭದಲ್ಲಿ ಏನಾದ್ರೂ ಹ್ಯಾಕ್ ಆಗ್ಬಿಟ್ರೆ ನಿಮ್ಮ ವ್ಯೂಸ್ ಹೋಗುತ್ತೆ, ಚಾನಲ್ ಹೋಗುತ್ತೆ, ಎಲ್ಲ ಕ್ವಾಸ್ ಆಗಿ ಹೋಗುತ್ತೆ. ಏನ್ ಬೇಕು ಅದನ್ನ ಮಾಡ್ಕೊಬಿಡ್ತಾರೆ. ಆ ದಿಸೆದಾಗಿ ಅವ್ರ ಕೈಗೆ ನೀವು ನಿಮ್ಮ ಚಾನಲ್ನ ಕೊಡಬಾರ್ದು ಅಂತ ಹೇಳಿದ್ರೆ ಸೆಕ್ಯೂರಿಟಿನ ನೀವು ನೀಟಾಗಿ ಇಟ್ಕೋಬೇಕು. ಹಾಗಾದ್ರೆ ಯಾವ ರೀತಿ ಈ ಗೂಗಲ್ ಅಕೌಂಟ್ ನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಗೂಗಲ್ ಅಕೌಂಟ್ ಕೇಳುತ್ತೆ 2 ಸ್ಟೆಪ್ ವೆರಿಫಿಕೇಶನ್ ನ ಮಾಡ್ಕೊಳ್ಳಿ. ಒಂದು ಸಾರಿ ಹ್ಯಾಕರ್ಸು ನಿಮ್ಮ ಒಂದು ಚಾನಲ್ಗೆ ಲಾಗಿನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಅದು ಕೊಡೋದಿಲ್ಲ. ನಿಮಗೆ ಮೆಸೇಜ್ ಬರುತ್ತೆ, ಆಗ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ಸ್ ನ ಮಾಡ್ಕೊಳ್ಳಿ ಅಂತ ಮತ್ತೆ ಕೇಳ್ತಾ ಇರ್ತದೆ, ಮೆಸೇಜ್ ಕೂಡ ಕೊಡ್ತಾ ಇರುತ್ತೆ. ಎಷ್ಟೋ ಜನ ಇದೇನಿದು 2 ಸ್ಟೆಪ್ ವೆರಿಫಿಕೇಶನ್ ಇದ್ಯಾವ್ದಿದು ಅಂತ ಹೇಳಿ ಇಗ್ನೋರ್ ಮಾಡಿರ್ತಾರೆ. ತಮ್ಮ ಕೆಲಸನ ಚಾನಲ್ ಮೇಲೆ ಪ್ರತಿನಿತ್ಯ ಎಫರ್ಟ್ ಹಾಕಿ ಮಾಡ್ತಿರ್ತಾರೆ. ಒಂದು ವೇಳೆ ಹಾಗಾದ್ರೆ ನಿಮ್ ಎಫರ್ಟ್ ಎಲ್ಲ ಏನಾಯ್ತು ನೋಡ್ಕೊಳ್ಳಿ. ಒಂದೇ ಸಾರಿ ಡಿಪ್ರೆಷನ್ಗೆ ಹೋಗ್ಬಿಡೋದು ಕೆಲವು ಜನ. ಸರಿ, ಈ ರೀತಿ ಆಗೋದು ಕೂಡ ಉಂಟು. ಆ ದಿಸೆಯಿಂದಾಗಿ ಈ ಗೂಗಲ್ ಅಕೌಂಟ್ ನ ನೀವು 2 ಸ್ಟೆಪ್ ವೆರಿಫಿಕೇಶನ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಈ ಯೂಟ್ಯೂಬ್ ಚಾನಲ್ ಕೂಡ ಸೇಫ್ ಆಗಿರುತ್ತೆ. ಹಾಗಾದ್ರೆ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು, ಅದು ಮಾಡ್ಕೊಂಡ್ರೆ ಯಾವ ತರ ಎಲ್ಲ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ಸಿಂಪಲ್ ಆಗಿ ಹೇಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ನೀವೇನಾದ್ರೂ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಕಂಪ್ಲೀಟ್ ಗೊತ್ತಾಗುತ್ತೆ. ಜೊತೆಗೆ ನೀವೇನ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋಗಳು ನಿಮ್ಗಾಗಿ ಸಿಗ್ತಿರ್ತವೆ. ಹಾಗೂ ನಾನ್ ಮಾಡ್ತಕ್ಕಂಥ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತಕ್ಷಣ ವಿಡಿಯೋ ನಿಮ್ಮನ್ನ ತಲುಪ್ತವೆ, ನೀವು ಕೂಡ ಅಪ್ಡೇಟ್ ಆಗಿರ್ಬೋದು. ಬನ್ನಿ ಹಾಗಾದ್ರೆ 2 ಸ್ಟೆಪ್ ವೆರಿಫಿಕೇಶನ್ಸ್ ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ವಿತ್ ಲೈವ್. ಈಗ ನಿಮ್ಮ ಯೂಟ್ಯೂಬ್ ಡಾಸ್ ಬೋರ್ಡ್ ಅಲ್ಲಿ ಇದ್ದೀರಾ. ಈ ಡಾಸ್ ಬೋರ್ಡ್ ಅಲ್ಲಿ ನೋಡಿ, ಮೇಲ್ಗಡೆ ಇದು ಹೊಸ ಚಾನಲ್ ಆದ್ರಿಂದ ಗೂಗಲ್ದು ಕೂಡ ಮೆಸೇಜ್ ಬರ್ತಾ ಇದೆ. ಯುವರ್ ಅಕೌಂಟ್ ಈಸ್ ಅಟ್ ಗ್ರೇಟರ್ ರಿಸ್ಕ್ ಆಫ್ ಅಟ್ಯಾಕ್ ಬಿಕಾಸ್ ಯು ಡೋಂಟ್ ಹ್ಯಾವ್ 2 ಸ್ಟೆಪ್ ವೆರಿಫಿಕೇಶನ್. ಟರ್ನ್ ಇಟ್ ಆನ್ ನೌ ಫಾರ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂತ ಕೇಳ್ತಾ ಇದೆ. ಇದನ್ನ ನೀವು ಮಾಡಲೇಬೇಕು. ಆ ದಿಸೆಯಿಂದಾಗಿ ಈಗ ನಾವು ಡಿಸ್ಮಿಸ್ ಮಾಡಕ್ ಹೋಗ್ಬೇಡಿ, ಗೆಟ್ ಸ್ಟಾರ್ಟೆಡ್ ಮಾಡೋಣ. ಬನ್ನಿ, ಗೆಟ್ ಸ್ಟಾರ್ಟೆಡ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಅನ್ನ ಹಾಕೊಳ್ಳಿ, ನೆಕ್ಸ್ಟ್ ಅಂತ ಕೊಡಿ. ಈಗ 2 ಸ್ಟೆಪ್ ವೆರಿಫಿಕೇಶನ್ ಪೇಜ್ಗೆ ಬಂದಿದೆ. ಇಲ್ಲಿ ಹೇಳ್ತಾರೆ ಪ್ರಿವೆಂಟ್ ಹ್ಯಾಕ್ಸ್ ಫ್ರಮ್ ಅಕ್ಸೆಸಿಂಗ್ ಯುವರ್ ಅಕೌಂಟ್ ವಿತ್ ಆನ್ ಅಡಿಷನಲ್ ಲೇಯರ್ ಆಫ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಇದನ್ನ ಮಾಡಲೇಬೇಕು. ನೀವು ಪಾಸ್ ಕೀನಾದ್ರೂ ಬಳಸ್ಬೋದು, ಬೇಕಾದ್ರೆ ಬಳಸಿ ಅಂತ ಹೇಳ್ತಾರೆ ಪಾಸ್ ಕೀನ. ಅದು ಬಿಟ್ರೆ ದೆನ್ ಉಳಿದಂತೆ ನಿಮ್ಗೆ ಕೆಳಗಡೆ ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಶನ್ ಅಂತಿದೆ. ಅದಕ್ಕೂ ಮೊದಲು ಸೆಕೆಂಡ್ ಸ್ಟೆಪ್ಸ್ ಅಂತ ಕೇಳ್ತಾರೆ. ಮೇಕ್ ಶ್ಯೂರ್ ಯು access your Google account by keeping this information up to date and adding more sign in options ಅಂತ ಕೇಳ್ತಾರೆ. ಪಾಸ್ ಕೀ ಆಪ್ಷನ್ಸ್ ಇದೆ, ಅದನ್ನು ಕೂಡ ಬೇಕಾದ್ರೆ ನೀವು ಮಾಡ್ಕೋಬಹುದು. ಗೂಗಲ್ ಪ್ರಾಂಪ್ಟ್ ಒಂದು ಡಿವೈಸು ಆಡ್ ಆಗಿದೆ ಅಂತ ಕೇಳ್ತಾ ಇದೆ. ಅಥೆಂಟಿಕೇಟರ್ ಆಡಿಂಗ್ ಅಥೆಂಟಿಕೇಟರ್ ಆಪ್ ಅಂತ ಹೇಳುತ್ತೆ, ಅದು ಏನು ಬೇಕಾಗಿಲ್ಲ. ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಆಡ್ ಆಗಿರ್ಬೇಕು. ಈಗ ನೆಕ್ಸ್ಟ್ ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ. You are now protected with 2 step verification. When sign in, you will be asked to complete the most secure second step. So make sure this info is always up to date ಅಂತ ಹೇಳ್ತಾರೆ. 2 ಸ್ಟೆಪ್ ವೆರಿಫಿಕೇಶನ್ ನಲ್ಲಿ ಗೂಗಲ್ ಪ್ರಾಂಪ್ಟ್ ಒಂದು, ದೆನ್ ಫೋನ್ ನಂಬರ್ ಎರಡೂ ಕೂಡ ಆಕ್ಟಿವ್ ಆಗಿದೆ. ನೀವು ಮುಂದೆ ಸೆಕ್ಯೂರ್ ಆಗಿರ್ತೀರಿ. ಆದ್ರೆ ನೆಕ್ಸ್ಟ್ ನೀವು ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ನೀವು ಲಾಗಿನ್ ಆದಾಗ ಸೆಕೆಂಡ್ ಸ್ಟೆಪ್ ನ ಕೇಳುತ್ತೆ, ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ಅಪ್ ಟು ಡೇಟ್ ನ ಇಟ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ.
ಈಗ ಡನ್ ಅಂತ ಕೊಡಬೇಕು. ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಇಲ್ಲಿ ಕೆಳಗಡೆ ಟರ್ನ್ ಆನ್ ಅಂತ ಬರ್ತಾ ಇದೆ, ಇದೀಗ ಟರ್ನ್ ಆಫ್ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಬರ್ತಾ ಇದೆ. ಈಗ ನಿಮ್ಮ 2 ಸ್ಟೆಪ್ ವೆರಿಫಿಕೇಶನ್ಸ್ ನಿಮ್ಮ ಗೂಗಲ್ ಅಕೌಂಟ್ಗೆ ಆನ್ ಆಗಿದೆ. ಈಗ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ. ಈಗ ಮತ್ತೆ ನಾವು ಚಾನಲ್ಗೆ ಹೋಗೋಣ, ನೋಡೋಣ ಬನ್ನಿ ಏನ್ ಬರುತ್ತೆ ಅಂತೇಳಿ. ರಿಫ್ರೆಶ್ ಮಾಡ್ಕೊಳ್ಳೋಣ. ನೋಡಿ ಈಗ ಆ ಮೆಸೇಜು ಹೋಗಿದೆ. ಹೀಗೆ ನೀವು ಚಾನಲ್ನ ಸೆಕ್ಯೂರ್ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಯಾರಾದ್ರೂ ಹ್ಯಾಕರ್ಸ್ ಏನಾದ್ರೂ ಹ್ಯಾಕ್ ಮಾಡಿದ್ರೆ ನಿಮ್ಮ ಚಾನಲ್ ಕತೆ ಮುಗೀತು. ಆ ದಿಸೆಯಿಂದಾಗಿ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. 2 ಸ್ಟೆಪ್ ವೆರಿಫಿಕೇಶನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಆಕ್ಟಿವ್ ಆಗಿ ಇಟ್ಕೊಳ್ಳಿ. ವೀಕ್ಷಕರೇ, ಇದೊಂದು ಸಿಂಪಲ್ ಕೆಲಸನ ಮಾಡ್ದೇನೆ ಚಾನಲ್ಗೆ ತೊಂದರೆ ಆಗುವಂಗೆ ನೋಡ್ಕೊಳ್ತಾರೆ ಯೂಟ್ಯೂಬರ್ಸು. ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ ಅವರಂತೂ ಖಂಡಿತ ಈ ಕೆಲಸವನ್ನ ಮೊದಲೇ ಮಾಡ್ಕೋಬೇಕು. ನಿಮ್ಗೆ ಈ ರೀತಿಯಾಗಿ ನೋಟಿಫಿಕೇಶನ್ಸ್ ಇಲ್ಲ ಅಥವಾ ಒಂದು ಪಾಪಪ್ ಮೆಸೇಜ್ ಇಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ಅಕೌಂಟ್ ಒಳಗಡೆ ಹೋಗಿ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇನೆ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಹಾಕಿ, ನಾನು ಮತ್ತೊಂದು ಡೆಡಿಕೇಟೆಡ್ ವಿಡಿಯೋನ ಅದಕ್ಕಾಗಿ ಮಾಡ್ಕೊಡ್ತೀನಿ. ವೀಕ್ಷಕರೇ, ಯೂಟ್ಯೂಬರ್ ಅಂದ್ರೆ ಏನು, ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಎಷ್ಟೊಂದು ಎಫರ್ಟ್ ಆಗ್ತಾ ಇರ್ತಾರೆ ಆ ಚಾನೆಲ್ ಮೇಲೆ, ಆ ಚಾನೆಲ್ ನ ಗ್ರೋ ಮಾಡ್ಬೇಕಾದ್ರೆ ಏನೆಲ್ಲ ಫೇಸ್ ಮಾಡ್ತಾ ಇರ್ತಾರೆ, ಎಲ್ಲ ವಿಚಾರಗಳು ಕೂಡ ನನಗೆ ಗೊತ್ತಿದೆ. ನಾನು ಆಲ್ರೆಡಿ ಒಂದು ಚಾನೆಲ್ ನ ಗ್ರೋ ಮಾಡಿದ್ದೀನಿ, ಮಾನಿಟೈಸೇಷನ್ ಆಗಿದೆ. ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಕೂಡ ಮಾಡ್ತೀರಿ. ಜೊತೆಗೆ ಈ ಚಾನಲ್ ಮೊದಲೇ ಹೇಳ್ದ ಹಾಗೆ ಕಂಪ್ಲೀಟ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನೇ ಕೊಡುತ್ತೆ, ಮಿಸ್ ಮಾಡ್ಕೋಬೇಡಿ. ಅದು ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿಚಾರಗಳನ್ನ, ಕೆಲವು ಸಾರಿ ಲೈವ್ ಅನ್ನ ನಾನು ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ನೀವು ಒಂದ್ಸಾರಿ ಚಾನಲ್ಗೆ ಹೋಗಿ ನನ್ನ ವಿಡಿಯೋಗಳನ್ನ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ನಾನು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆ ದಿಸೆಯಿಂದಾಗಿ ಒಂದ್ಸಾರಿ ಚೆಕ್ ಮಾಡಿ ಮತ್ತೆ ಈ 2 ಸ್ಟೆಪ್ ವೆರಿಫಿಕೇಶನ್ಸ್ ನ ಈಗಲೇ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಮೆಸೇಜ್ ಬರ್ಲಿಲ್ಲ ತಕ್ಷಣ ಕಾಮೆಂಟ್ ಹಾಕಿ, ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ ಹೇಗೆ ಅಕೌಂಟ್ ಒಳಗಡೆ ಹೋಗಿ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇನೆ. ವೀಕ್ಷಕರೇ, ಎಷ್ಟೋ ಜನ ಯೂಟ್ಯೂಬ್ ಬರೋದು ನಿಮ್ಗೂ ಗೊತ್ತಿದೆ, ಒಂದಷ್ಟು ಪ್ಯಾಸಿವ್ ಇನ್ಕಮ್ ನ ಮಾಡ್ಕೋಬೇಕು ಅಂತೇಳಿ. ಕೆಲವು ಜನ ಫುಲ್ ಪ್ಲೆಡ್ಜ್ ಆಗಿ ತಗೊಂಡಿರ್ತಾರೆ, ಅವರು ತುಂಬಾ ದುಡಿತಾ ಇರ್ತಾರೆ. ಆದ್ರೆ ಮೊದಲು ಬರ್ತಕ್ಕಂಥವ್ರು ಅಟ್ ಲೀಸ್ಟ್ ಒಂದು ಪ್ಯಾಸಿವ್ ಇನ್ಕಮ್ ಆಗ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲೇ ಬರ್ತಾರೆ, ನಂಬಿಕೆಯಿಂದ ಕೆಲಸವನ್ನ ಮಾಡ್ತಿರ್ತಾರೆ. ಅಂಥವ್ರಿಗೆ ಹ್ಯಾಕ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಚಾನಲ್ ನ ಗ್ರೋ ಮಾಡೋದು ಕಷ್ಟ ಆಗ್ಬಿಡುತ್ತೆ, ಎಷ್ಟೋ ಜನ ಡಿಮೋಟಿವೇಶನ್ಸ್ ಆಗ್ಬಿಡ್ತಾರೆ. ಅದಕ್ಕಾಗಿ 2 ಸ್ಟೆಪ್ ವೆರಿಫಿಕೇಶನ್ಸ್ ನ ಎಲ್ಲರೂ ಮಾಡ್ಕೊಳ್ಳಿ. ನೀವು ವಿಡಿಯೋನ ನೋಡಿ ಸುಮ್ಮನೆ ಆಗ್ಬೇಡಿ. ಎಲ್ಲ ಯೂಟ್ಯೂಬರ್, ಅದರಲ್ಲೂ ಬಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋ ತಲುಪಬೇಕು. ದಯಮಾಡಿ ಶೇರ್ ಮಾಡಿ, ನಾವು ಬೆಳೆಯೋಣ, ಅವ್ರನ್ನು ಬೆಳೆಸೋಣ. ಬಹುತೇಕವಾಗಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ವಾಸ್ಟ್ ಇದೆ. ಕರ್ನಾಟಕದಲ್ಲಂತೂ ಈಗ ಅವಕಾಶಗಳು ಹೆಚ್ಚಿವೆ. ಕನ್ನಡದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಂಟೆಂಟ್ ಬರಬೇಕಾಗಿದೆ. ಅದಕ್ಕಾಗಿ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತಾರೋ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಾನು ಮೊದಲೇ ಕೇಳ್ಕೊಂಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಏನಾದ್ರೂ ನೀವು ಕೇಳಬೇಕು, ಬೇರೆ ವಿಚಾರನೂ ಕೂಡ ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ನಾನು ಮಾಡ್ಕೊಡ್ತೇನೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ ಆಗಿತ್ತು. ವಿಡಿಯೋ ನೋಡೋದು ಎಲ್ಲರಿಗೂ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.